ಈಗ ನಾನೇ ಸರಿ, ನಂದೇ ನಡಿಬೇಕು, ನಾನೇ ಆಡ್ಬೇಕು, ನಾನೇ ಡೈರೆಕ್ಟ್ ಇದಕ್ಕೆ ಫೈನಲಿಸ್ಟ್ಗೆ ಹೋಗ್ತೀನಿ ಅಂತ ಅವಳಿಗೆ ಅಷ್ಟೊಂದು ಅಹಂ ಇದೆ ಅವಳಿಗೆ. ನೆಕ್ಸ್ಟ್ ವೀಕ್ ಯಾರನ್ನ ಕಳಿಸ್ಬೇಕು ಅನ್ನೋ ಪ್ಲಾನ್ ಕೂಡ ನಡೀತಾ ಇದೆ. ಮೋಸ್ಟ್ಲಿ ಸ್ಪಂದನ ಹೋಗ್ಬೋದು ಅನ್ಕೊಂಡಿದ್ದೀನಿ ನಾನು. ಸ್ಪಂದನ ಹೋಗ್ತಾಳೆ. ಇಲ್ಲ ಅವಳು ಎಲ್ಲೂ ಸ್ಟ್ಯಾಂಡ್ ಆಗ್ತಾ ಇಲ್ಲ. ಅವಳು ಎಷ್ಟು ಬೇಕೋ ಅಷ್ಟು ಮಾತಾಡ್ತಾಳೆ, ಸುಮ್ಮನೆ ಹಂಗೆ ನಿಂತ್ಕೊಳ್ತಾಳೆ. ಆಟದಲ್ಲೂ ಏನು ಅಷ್ಟೊಂದಿಲ್ಲ. ಅಲ್ಲಿ ಆಡ್ತಿರೋದು ಗಿಲ್ಲಿ, ಸೂರಜ್, ಆಮೇಲೆ ರಘು. ಈ ಅವ್ರಂತರೂ ಬಿಡಿ, ಅವ್ರು ಮಾತಾಡಂಗೆ ಇಲ್ಲ. ಅವರು ಆಟ ಆಡಿದ್ದೆಲ್ಲ ಯಾವ್ದು ವಿನ್ ಆಗಿದ್ದಾರೆ? ಯಾವುದು ವಿನ್ ಆಗಿಲ್ಲ. ಬೇಕಂತಾನೆ ಮಾಡಿದೆ ಅಂತ ಈ ಸಲ ಹೇಳಿದಾರೆ ನೋಡಿ. ನಾನು ಬೇಕಂತಾನೆ ಆಟ ಆಡಿದೆ. ಅವಳಿಂದಾನೇ ಮನೆಯಲ್ಲೆಲ್ಲ ಇದು ಲಗ್ಜರಿ ಬಜೆಟ್ ಹೋಯ್ತು. ಅಶ್ವಿನಿ ಏನೋ ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ. ಚೈತ್ರ ಮತ್ತು ರಜತ್ ಹೊರಗಡೆ ಬಂದ್ರು. ಅವರು ಗೆಸ್ಟ್ ಆಗಿ ಇಲ್ಲ, ಚೈತ್ರ ಹೊರಗೆ ಬಂದಿದೆ ಒಳ್ಳೇದು. ಬೇರೆಯವರಿಗೆ ಅವಕಾಶ ಕೊಟ್ಟಂಗೆ ಆಗುತ್ತೆ. ಅವಳು ಆಲ್ರೆಡಿ ಆಟ ಆಡಿದಾಳಲ್ಲ, ಬೇಡ, ಅವಳು ಬಂದಿದೆ ಒಳ್ಳೇದು. ರಜತ್ ಚೆನ್ನಾಗಿ ಆಡ್ತಾ ಇದ್ರು. ಅವರು ಏನು ಅಷ್ಟೇ, ಅವ್ರೇನು ಚೆನ್ನಾಗಿ ಆಡ್ತಾ ಇಲ್ಲ ರಜತ್. ಡಮ್ಮಿ. ಆಮೇಲೆ ಹೊರಗಡೆ ಎಲ್ಲ ತಿಳ್ಕೊಂಡ್ ಬಂದಿದ್ದಾರೆ ಅವರು. ಹಂಗಾಗಿ ಒಳಗಡೆ ಸರಿಯಾಗಿ ಆಟ ಆಡ್ತಾ ಇಲ್ಲ ಅಂತ ಅನಿಸ್ತದೆ. ಬರೀ ಗಲಾಟೆ, ಒಂದು ಡೀಸೆಂಟ್ ಇಲ್ಲ, ಡಿಸಿಪ್ಲಿನೂ ಇಲ್ಲ ಅವ್ರು ಬಂದ್ಮೇಲೆ. ಹೊರಗಡೆ ಹೋಗಿದ್ದೆ ಬೆಟರ್. ಧನುಷ್ ಆಟ ಆಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆದ್ರೆ ಈ ಗಿಲ್ಲಿಯಿಂದ ಅವ್ರು ಕಾಂಪಿಟೇಟರ್ ಅಂತ ಗಿಲ್ಲಿ ಅಂತ ತಿಳ್ಕೊಂಡು ಅವ್ನು ಆಟ ಆಡ್ತಿಲ್ಲ, ಅಲ್ಲೇ ಸ್ಟಾಪ್ ಮಾಡ್ತಾರೆ. ನಿಜವಾಗ್ಲೂ ಅವನು ಗಿಲ್ಲಿಗೆ ಸೈಡ್ ಹೊಡಿಬೋದು, ಅಷ್ಟು ಚೆನ್ನಾಗಿ ಆಡ್ತಾನ ಅವನು. ಧನುಷ್ ಮತ್ತೆ ರಘು. ರಕ್ಷಿತಾ ಇರ್ಬಾರ್ದು, ನಿಜ ಇರ್ಬಾರ್ದು. ಅವಳಿಂದ ಎಷ್ಟು ತುಂಬಾ ಇಷ್ಟ ಆಯ್ತು. ನಾನೇ ಅವಳನ್ನ ಓಟ್ ಹಾಕಿದೆ. ನಿಜ ಸರ್, ನಾನು ಓಟ್ ಹಾಕಿದೆ. ಈಗ ನೋಡಿದ್ರೆ ಅವಳಿಂದ ಎಲ್ಲರೂ ಅವಳೇ ಸರಿ ಅನ್ನೋದು ಎಷ್ಟು ನ್ಯಾಯ? ಅವಳೇ ಸರಿ, ನಂದೇ ನಡಿಬೇಕು, ನಾನೇ ಇರ್ಬೇಕು ಅಂತ ಸುದೀಪ್ ಸರ್ ಅರ್ಥ ಮಾಡಿ ಹೇಳಿದ್ರೂ ಅವಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದ್ಮೇಲೆ ಅವಳು ಹೋಗ್ಬೇಕು ಅಂತ ನನ್ನ ಇಷ್ಟ. ಅವಳು ಹೌದು ನೋಡಿ ಗಾಯ್ಸ್ ಅಂತಂದು ಹೇಳ್ಕೊಂತಾನೆ ಅವಳು ಜನಗಳನ್ನ ಪೋಟ್ರಿ ಮಾಡ್ತಾ ಇದ್ದಾಳೆ. ಬಟ್ ಅದು ನಡೆಯೋದಿಲ್ಲ. ಎಲ್ಲಾ ನೋಡ್ತಾ ಇದ್ದಾರೆ. ಆಗ್ಲೇ ನೀವು ಫೇಸ್ಬುಕ್ ಎಲ್ಲ ಕಡೆ ನೋಡ್ತೀರಾ, ಅವಳನ್ನ ಮೊದ್ಲು ಕಳ್ಸಿ ಅಂತ ಬರ್ತಾ ಇದೆ. ಬಟ್ ನನಗೂ ತುಂಬಾ ಇಷ್ಟ ರಕ್ಷಿತಾ ಆಗಿದ್ಲು ಫಸ್ಟ್ ಸ್ಟಾರ್ಟಿಂಗ್. ಯಾಕಂದ್ರೆ ಅವಳು ನೇರ ನುಡಿ, ಅವಳಲ್ಲಿ ಕಲ್ಮಶ ಇಲ್ಲ ಅಂತ. ಆದ್ರೆ ಇವಾಗ ನೋಡ್ತಾ ಇದ್ದೀನಿ, ನಿಜವಾಗ್ಲೂ ಅವಳಂತ ಇದು ಬಿಗ್ ಬಾಸ್ ಅಲ್ಲಿ ಯಾರು ಇಲ್ಲ. ರಾಶಿಕಾ ಸೂರಜ್ ಅವರಿಬ್ರು ಪ್ಲಾನಿಂಗ್ ಮಾಡ್ಕೊಂಡು ಆಡ್ತಿದ್ದಾರೆ. ಸೂರಜ್ ಗೆಲ್ಲಿ ಅಂತ ಅಂದು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾಳೆ. ರಾಶಿಕಾ ಏನು ಅಷ್ಟೊಂದೇನು ಇದೆ. ಅವ್ನು ಮಾತಾಡೋ ನೋಡಿ, ಅವ್ನು ಎಲ್ಲರಿಗೂ ನೇರವಾಗಿ ಮಾತಾಡ್ತಾನೆ. ಆಮೇಲೆ ತಪ್ಪು ಸರಿ ಎಲ್ಲ ತಿಳ್ಕೊಂಡ್ ಬರ್ತಾನೆ. ಅವ್ರಿಗೆ ಸೇವ್ ಮಾಡ್ಬೇಕು, ಅವ್ರ ಬಗ್ಗೆ ಮಾತಾಡ್ಬೇಕು, ಆತರ ಇಲ್ಲ. ಏನಾದ್ರು ನೇರವಾಗಿ ಮಾತಾಡ್ತಾನೆ. ಆದ್ರೆ ಅವನು ಎಲ್ಲೋ ಒಂದ್ ಕಡೆ ಅವನು ಹಂಗೆ ಓಲ್ಡ್ ಆಗ್ತಾ ಇದ್ದಾನೇನೋ ಅಂತ ಅನಿಸ್ತಾ ಇದೆ. ಮಾಳು ಏನು ಇಲ್ಲ. ಮಾಳು ಅಣ್ಣ ತಂಗಿ ಅಷ್ಟೇ, ಅದು ಕಾಂಬಿನೇಷನ್ ಇನ್ನೇನಿಲ್ಲ. ಉತ್ತರ ಕರ್ನಾಟಕದವ್ರು ಅವ್ರು ಹಾಕ್ಬೇಕಷ್ಟೇ. ಅವ್ರಿಗೆ ಅಣ್ಣ ತಂಗಿ ಅನ್ನೋದು ಒಂದು ಬಂದಿದೆ ರಕ್ಷಿತಾಗೆ ಮತ್ತೆ ಮಾಳುಗೆ. ಅದು ಬಿಟ್ರೆ ಇಲ್ಲ ಅದಕ್ಕೂ ಹೌದು. ಉತ್ತರ ಕರ್ನಾಟಕದವರು ಮಾಳುಗೆ ಸಪೋರ್ಟ್ ಮಾಡ್ತಾರೆ ಅಂತ, ಆಮೇಲೆ ನಮ್ಮ ತುಳುನಾಡವರು ಈ ರಕ್ಷಿತಾಗೆ ಸಪೋರ್ಟ್ ಮಾಡ್ತಾರೆ ಅಂತ, ಅವ್ರಿಬ್ರು ಈ ತರ ಮೈಂಡ್ ಗೇಮ್ ಆಡ್ತಾ ಇದ್ದಾರೆ. ಟಾಪ್ ಕಾವ್ಯ, ಅದೇ ಟಾಪ್ 5 ಕಾವ್ಯ, ಥರ್ಡ್ ಬಂದು ಧನುಷ್, ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ರಘು, ಆಬ್ವಿಯಸ್ಲಿ ಇವರು ಗಿಲ್ಲಿ ಸೂಪರ್ ಗಿಲ್ಲಿನೇ. ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಇಡೀ ಕರ್ನಾಟಕ ಸ್ಟ್ಯಾಂಡ್ ಆಗುತ್ತೆ ಸರ್. ಸೀರಿಯಸ್ಲಿ ಇದು ನಿಜವಾಗ್ಲು. ಗಿಲ್ಲಿ ಗೆಲ್ತಾರೆ. ಆದ್ರೆ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಕರ್ನಾಟಕನೇ ಸ್ಟ್ಯಾಂಡ್ ಆಗಿ ಅವ್ರನ್ನ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ. ವಿದೇಶದಲ್ಲೂ ಎಷ್ಟೊಂದ್ ಜನ ಅವನ್ನ ಗಿಲ್ಲಿ ಅಂತಿದ್ದಾರೆ. ಆಮೇಲೆ ಎಷ್ಟೊಂದು ರೀಲ್ಸ್ಗಳು ನಡೀತಿದೆ ಗಿಲ್ಲಿಯಿಂದ. ತುಂಬಾ ಚೆನ್ನಾಗಿ ಅವನ ಆಟ ಆಡ್ತಿದ್ದಾನೆ ಗಿಲ್ಲಿ. ಹೌದು
ಅವ್ನು ನೇರ ನುಡಿ, ನಿಷ್ಠಾವಂತ, ಇನ್ನು ಬಡವ, ಚಾಪೆ ಮೇಲೂ ಮಲ್ಗಕ್ಕೂ ಸೈ, ಲಗ್ಜುರಿ ಹಾಸಿಗೆ ಮೇಲೂ ಮಲ್ಗಕ್ಕೂ ಸೈ ಅವನು. ಹಾಗಾಗಿ ಗಿಲ್ಲಿ ಟಾಪ್ 1. ನಿಮ್ಮ ಸಪೋರ್ಟ್ ಗಿಲ್ಲಿಗ? ಗಿಲ್ಲಿ. ದಿವಸ ರಕ್ಷಿತಾ ಓಟ್ ಹಾಕ್ತಾ ಇದ್ರಿ, ನಿಜ ಹಾಕಿದೆ, ಹುಚ್ಚಿ ಆಡಂಗ ಆಡ್ತಿದ್ದಾಳೆ. ಯಾರು ಹಾಕ್ತಾರೆ ಸರ್? ಅವಳು ನಿಜವಾಗ್ಲೂ ನೇರವಾಗಿದ್ದಿದ್ರೆ ಅವಳು ರನ್ನರ್ ಆಫ್ ಆಗ್ತಾ ಇದ್ಲು. ಬಟ್ ಅವಳ ಮನ್ಸಲ್ಲಿ ಕಾವ್ಯ ಓಡಿಸ್ಬೇಕು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವಳದೇ ಆಟ ಆಡ್ಬೇಕು ಅನ್ನೋದು ಅದು ಒಳ್ಳೇದಲ್ಲ, ಅವಳಿಗೆ ಒಳ್ಳೇದಿಲ್ಲ. ಇದು ಚಿಕ್ಕ ಹುಡುಗಿ ಅಂತ, ಬಡವ್ರ ಹುಡುಗಿ ಅಂತ, ನಿಷ್ಠಾವಂತ ಆಟ ಆಡ್ತಿದ್ದಾಳೆ ಅಂತ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ಇವಾಗ ನೋಡಿದ್ರೆ ಅವಳ ಮುಖವಾಡ ಗೊತ್ತಾಗ್ತಾ ಇದೆ. ಅಂದ್ರೆ ಈಗಲೇ ತಿದ್ಕೊಂಡ್ರೆ ಏನಾದ್ರು ಚಾನ್ಸಸ್ ಇದೆಯಾ? ನೋ ಚಾನ್ಸ್ ಅನ್ಸುತ್ತೆ. ತಿದ್ದಕ್ಕೆ ಸಾಧ್ಯನೇ ಇಲ್ಲ. ತಿದ್ಕೊಳಕ್ ಸಾಧ್ಯನೇ ಇಲ್ಲ. ಪ್ರೇಮ. ಥ್ಯಾಂಕ್ ಯು.